ನೀನು ಮಾತಾಡಿದರೆ ಅವ್ನು ಸಾದ್ರ ತಗೊಂತಿರ್ಲಿಲ್ಲ ಕಣಪ್ಪ. ನೀನು ಯಾವಾಗ ಲೂಜ್ ಕೊಟ್ಟ ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ. ನನಗೆ ಎಷ್ಟು ಅವಮರ್ಯಾದೆ ಆಯಿತು ಅಂತಾರೆ, ನಾಚಿಕೆ ಆದಂಗೆ ಆಗೋದು ಗೊತ್ತೆ ಹಿಂಗೆಲ್ಲ ಮಾಡಿದ್ರೆ. ಏನೋ ಅವಾಗ ತಿಳುವಳಿಕೆ ಇಲ್ಲ, ಏನೋ ಬುದ್ಧಿ ಇರಲಿಲ್ಲ, ಆವಾಗ ಹಂಗಾಯ್ತು ಅಂತನು. ಅದನ್ನೇ ಒಂದು ಟ್ರೋಲ್ ಮಾಡಿದರೆ ಯಾರಪ್ಪ ಸುಮ್ಮನಿರ್ತಾರೆ ಹೇಳು? ಅವನು ಏನಾನ ಹಾಕ್ಕೊಂಬ್ಲೇಳ, ಅವ್ನು ಹೆಂಗಾನ ಬಿಚ್ಕೊಂಡನ ಕುಣ್ಕಂಬ್ಲಿ, ಅವ್ನು ಹೆಂಗಾನ ಆಡ್ಕೊಂಬ್ಲೇಳ, ಅವನ ಬಗ್ಗೆ ನನಗೆ ಬೇಡ. ಅವ್ನು ಇಲ್ಲಡು ಬಟ್ಟೆನ ಇಕ್ಕೊಂಡು ಕುಣಿಲಿ, ಇಕ್ಕೊಂಬ್ದಂಗನ ಕುಣಿಲಿ, ಅವ್ನು ತಿಕ್ಲಂಗನ ಆಡಲಿ, ಒಳ್ಳೆ ರೀತಿನಾದ್ರೂ ಮಾಡಲಿ, ಏನಾದರೂ ಮಾಡಲಿ, ಅವ್ನ ಪಡೆಗೆ ಅವ್ನು ಏನಾದರೂ ಮಾಡ್ಕೊಂಬ್ಲಿ. ಆದರೆ ನಮ್ದು ಯಾಕೆ ಅವ್ನು ಹಾಕಬೇಕು ಅಂತ ನಾನು ಕೇಳೋದು ಅಷ್ಟೇ ಅವನಿಗೆ. ಬರ್ರಲಿ, ನಮ್ಗೆ ಎಷ್ಟು ಹೊಟ್ಟೆ ಉಡಿಸ್ತೀರೋ ಲೌಡಿ ಮಕ್ಕಳ, ಬಾರಲಿ. ಕೆಟ್ಟವಂಬನಿ ಬಾರಲಿ, ಲೋಪರ್ ನನ್ನ ಮಗನೇ. ನಮ್ಗೆ ಎಷ್ಟು ಹೊಟ್ಟೆ ಉರಿಸ್ತೀಯ ಲೋಪರ್ ನನ್ನ ಮಗನೇ. ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಹೇಳ್ದಂಗೆಲ್ಲ ನಮಗೆ ಹೊಟ್ಟೆ ಉರಿಸ್ತೀಯೇನು ಲೋಪರ್ ನನ್ನ ಮಗನೇ? ನಾನೇನು ಮಾಡಿ ಚಿಕ್ಕಪ್ಪ, ಯಾಕೆ ನನ್ನ ಬಾರಲೆ ಅಂತ ಕರಿತಾ ಇದೆಯಾ? ಯಾಕೆ ಏನಾಯಿತು? ಏನಾಯಿತು ಏನು? ನನ್ನ ವೀಡಿಯೋ ಎಲ್ಲನ ನೀನು ಎಲ್ಲ ಹಾಕ್ಬಿಟ್ಟು ಟ್ರೋಲ್ ಮಾಡ್ತಾ ಇದೀಯ ಎಂಬುದು ಗೊತ್ತು ಕಣೋ. ನೀನೇ ಹಾಕಿರೋದು ಎಲ್ಲ ಅಂತ ನನಗೆ ಗೊತ್ತಾಗೈತೆ. ಹಾಂ, ನಾನು ಹಾಕಿದ್ದೀನಿ ಅಂತ ಎಲ್ಲೇ ಐತಿ ತೋರಿಸು. ಅಲ್ಲ, ನನ್ನ ಸುದ್ದಿಗೆ ಯಾಕೆ ಬಂದಿದ್ದೀರಾ ನೀವು? ತೋರಿಸ್ತೀವಿ. ಸುಮ್ಮನೆ ಒಪ್ಕೊಂಡ್ರೆ ಸರಿ. ನೀನು ಎಂಬುದು ಎಲ್ಲ ಗೊತ್ತಾಗೈತೆ, ಎಲ್ಲ ಕಂಡಿಡ್ಕೊಂಡೆ ಬಂದಿರೋದು ಲೋಪರ್ ನನ್ನ ಮಗನೇ. ನೀನೇ ಹಾಕಿರೋದು ಎಂಬುದು ಎಲ್ಲ ಗೊತ್ತಾಗೈತೆ. ನಿಮ್ಮ ಚಿಕ್ಕಪ್ಪನು ನಿಮ್ಮ ಆಂಟಿಗೂ ಎಲ್ಲ ಗೊತ್ತಾಗೈತೆ ಕಣೋ. ನಾವು ಬಿಡು 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 ಅಂತೇಳಿ ಎಷ್ಟು ಅನುಸರಿಸ್ದಂಗೆಲ್ಲ ಯಾಕೋ ಜಾಸ್ತಿ ಆಗ್ತಾಯಿತ್ತೆ. ನಾನು ಬಿಡು ಹೋಗ್ಲಿ ಅಂತ ಹೇಳಿ ಅವಳಿಗೇನೆ ಸುಮ್ಮನೆ ಇರಿಸ್ತಾ ಇದ್ದೀನಲ್ಲ, ಅದಕ್ಕೇನೆ. ನೀನು ಈ ರೀತಿ ಎಲ್ಲ ಮಾಡ್ಬೋದು. ಅವಳು ವೀಡಿಯೋಸ್ ಎಲ್ಲ ತೆಗ್ದು ನೀನು ಹಾಕೇ ಬಿಟ್ರೆ ಹೆಂಗೆ ಸರಿಯಾಗುತ್ತಲ್ಲ? ನೀನು ಯಾಕಲ್ಲ ಹಿಂಗೆ ಹಾಕ್ಬೇಕೆಲ್ಲನ? ಯಾಕೆ ಹಾಕ್ದಲ್ಲಿ ನನ್ನ ತಂಗಿ ವೀಡಿಯೋ ಎಲ್ಲನ ಅವಪ್ಪನ ಮಾತಾಡಿರೋವೆಲ್ಲ ತೆಗೆದುಬಿಟ್ಟು ಎಲ್ಲ ಇವಾಗ ಹಾಕ್ಬಿಟ್ಟು ನೀನು ಮುಂದುವರಿಯೋದಕ್ಕೆ ನೋಡ್ತಾ ಇದೀಯ. ಹುಚ್ಚಿ ಗಿರ್ಜಿಂಬೆ ಮೆಂಟಲ್ ಗಿರ್ಜಿಂಬೆ ಎಂತೆಂಥವಲ್ಲ ನಿನ್ನ ಮಾತುಗಳು ಲೋಪರ್. ನೀನು ಕಣೋ ಹುಚ್ಚ, ನೀನು ಕಣೋ ಲೋಪರ್. ಮನ್ಯಾಳ ನನ್ನ ಮಗ ಅಲ್ಲ, ಅವಾಗ ನಾವೆಲ್ಲ ತೆಗೆದು ಹಾಕ್ಬಿಟ್ಟಿದ್ಯಲ್ಲ, ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಲ್ಲ. ನಾವು ಹೆಂಗೆ ಬೇಕಾದ್ರೂ ಕಂಡುಹಿಡಿಸ್ತೀವಿ. ನಮ್ಗೆ ಗೊತ್ತೈತೆ ಯಾರಿಗೆ ಹೇಳಿ ಹೆಂಗೆ ಕಂಡುಹಿಡಿಸ್ಬೇಕು ಅಂತ. ನಮ್ಮ ಅಣ್ಣಯ್ರಿಗೂ ಎಲ್ಲ ಗೊತ್ತೈತೆ. ನಮ್ಮ ಅಣ್ಣಯ್ರು 3 ಜನ ಇದ್ರೂ 3 ಜನ ಇದ್ರೂ ಇಷ್ಟೊಂದು ನಮ್ಮನ್ನು ಆಟ ಆಡಿಸ್ತಿರಲ್ಲ. ಇನ್ನು ನಮ್ಗೆ ಯಾರು ಇಲ್ಲ ಅಂದಿದ್ರೆ ಏನು ಪಾಡು? ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂದಿದ್ರೆ ಇನ್ನು ಎಷ್ಟು ಆಟ ಆಡಿಸ್ತಿದ್ರಿ ನಮಗೆ ನೀವು? ಯಾಕೆ ಒದಿತಾ ಇರೋದು? ಕಿಟ್ಟು ಯಾಕ ಅಲ್ಲಣ್ಣ? ನಮ್ಮ ಕಿಟ್ಟು ಯಾಕೆ ಹಿಡ್ಕೊಂಡು ಒದಿತಾ ಇರೋದೇ ಯಾಕೋ? ಯಾಕೆಂದ್ರೆ ನಿನ್ನ ಮಗ ನನ್ನ ತಂಗಿ ವೀಡಿಯೋ ಎಲ್ಲ ಯಾಕೆ ಹಾಕಬೇಕು? ಅವಳು ಫೋನಾಗ ಮಾತಾಡ್ತಾ ಇರೋದನ್ನೆಲ್ಲನ ಅವಾಗಿಂದೆಲ್ಲನ ಮೆಂಟಲ್ ಗಿರ್ಜಿಂಬೆ ಅಂತೇಳಿ ನಿನ್ನ ಮಗ ಹಾಕಿದ್ದಾನೆ. ಅದಕ್ಕೆ ಮತ್ತೆ ಅವ್ನು ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇದ್ದೀವಿ. ಪೊಲೀಸ್ನವ್ರ ತಕ್ಕೂ ಎಳ್ಕೊಂಡು ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಅರೆಸ್ಟ್ ಮಾಡಿಸ್ತೀವಿ. ಬಿಡೋದಿಲ್ಲ, ಅರೆಸ್ಟ್ ಮಾಡಿಸ್ತೀವಿ. ಅದೇ ಮತ್ತೆ ನಾವು ಅದೇ ಬಡಿಯೋದೇ ಬೇಡ, ಸುಮ್ಕಿರಪ್ಪ, ಒಯ್ಬೇಡ, ಏನು ಬೇಡ, ಹೇಳೋಗಕ್ಕಂತ ಅಷ್ಟೇ ಬಂದಿದ್ದು. ನೀನು ಯಾಕೆ ಒಯ್ಯಕ್ಕೆ ಹೋಗ್ತೀಯ? ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲನ ಬಂದು ಬೆಂಡೆತ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಸುಮ್ಮನಿರಪ್ಪ, ನೀನು ಅದ್ಯಾಕೋ ಬಡಿಯಾಕೋ ಎಲ್ಲ ನೀನು ಹೋಗಬೇಡ. ಅದೇ ಮತ್ತೆ ಸುಮ್ಮನೆ ಯಾಕೆ ಕೈ ನಾವು ಮಾಡ್ಕೊಂತ ಸಿದ್ಲಿಂಗಣ್ಣ, ನೀನು ಸುಮ್ಮನಿರು. ನನ್ನ ಮಗ ಲೋಪರ್ ನನ್ನ ಮಗ ಹಂಗೆ ಮಾಡಿದಾನೆ ಅಂತಂದರೆ ನಿನ್ಗನ ಬುದ್ಧಿ ಬೇಡವೆ? ಸುಮ್ಮನಿರು, ಒಯ್ಯಕ್ಕೆ ಪಡಿಯೋಕ್ಕೆಲ್ಲ ಹೋಗ್ಬೇಡ. ಸುಮ್ಮನಿರು ಅಣ್ಣ, ಸುಮ್ಮನಿಲ್ಲ ಅಣ್ಣಯ್ಯ, ಸುಮ್ಮನಿರು. ಒದ್ಯಕ್ಕೆಲ್ಲ ಹೋಗ್ಬೇಡ. ಅವನು ಹಾಕಿಲ್ಲ ಕಣಮ್ಮ ತಾಯಿ, ಸುಮ್ಮನೆ ಯಾಕಿದು ಮಾಡ್ತೀರ? ಅವನು ಹಾಕಿಲ್ಲ. ನಮ್ಮ ಹುಡುಗ ಎಲ್ಲಿ ಹಾಕ್ಯಾನ ಹೇಳು? ತೋರಿಸ್ರಿ ನಮ್ಮ ಹುಡುಗ ಹಾಕಿರೋದ. ಮುಚ್ಚೋದಕ್ಕೆ ಬಾಯಿ. ನನಗೆ ಬಾಯಾಗ ಒಳ್ಳೊಳ್ಳೆ ಮಾತು ಬರಲ್ಲ. ನಿನ್ನ ಮಗ ಹಾಕಿರೋದು ನಾವು ಕಂಡಿಡ್ದೆ ಮಾತಾಡೋದಕ್ಕೆ ಬಂದಿರೋದು, ಸರಿನಾ? ನಾವೆಲ್ಲ ಕಂಡಿಡ್ಕೊಂಡು ಬಂದಿರೋದು. ಸುಮ್ಮನೆ ಮಾತಾಡೋ ಅಂಥವ್ರಲ್ಲ. ಯಾಕಕ್ಕ, ಯಾಕೆ ನಮ್ಮ ಕಿಟ್ಟು ಹಂಗೆ ಒದಿತಾ ಇದ್ದಾರೆ ಇಟ್ಕೊಂಡೆ ಇವರು? ಯಾಕೆ ಒದಿತಾ ಇರೋದು ನೋಡಿ? ಯಾಕೋ ಗಿರ್ಜಿಂಬೆನ ಫೋನಾಗ ಮಾತಾಡ್ತಾ ಇದ್ದಿದ್ದ ಎಲ್ಲ ಹಾಕಿದ್ದಾನೆ, ಇವನೇ ಹಾಕಿರೋದು ಅಂತ ಹೇಳಿ ಮೆಂಟಲ್ ಗಿರ್ಜಿಂಬೆ ಅಂತ ಹಾಕಿದ್ದಾನೆ ಅಂತ ಹೇಳಿ ಎಷ್ಟು ನಮ್ಮ ಕಿಟ್ಟು ಮೇಲೆ ಮಾಡ್ತಾ ಇದ್ದಾರೆ ಇವರು. ಅಲ್ಲ, ಹಿಂಗೆ ಸುಮ್ಮನೆ ಒದಿಯೋದು ಸರಿ ಇರೋದಿಲ್ಲ. ಅದಕ್ಕೆ ಕಣಪ್ಪ, ನಾನು ಸುಮ್ಮನೆ ಅವ್ರನ್ನ ಕೇಳಕ್ಕೆ ಹೋಗೋದು ಬೇಡ, ಏನೋ ಬೇಡ, ಸುಮ್ಮನೆ ಹೋಗೋಣ ಬಾ. ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಬೇಕು, ಎಲ್ಲಿ ಬಿಗಿ ಮಾಡಿಸ್ಬೇಕು ಅಲ್ಲಿ ಮಾಡಿಸ್ಬೇಕು ಅಂತ ನಾನು ಅದಕ್ಕೆ ಹೇಳಿದ್ದು. ನೀನು ಒದಿಯಕ್ಕೆ ಕಾರಾಡ್ತೀಯ. ಒದಿಯೋದು ಬಡಿಯೋದು ನಮ್ಮದೇ ತಪ್ಪಾಗುತ್ತೆ. ಬಾ ಸುಮ್ಮನಿರು. ಒದ್ಬಿಟ್ಟು ಆಮೇಲೆ ಒದಿಬಾರ್ದು ಅಂತ ಮಾತಾಡ್ತಾ ಇದ್ದೀರಾ? ಒದ್ಬಿಟ್ಟು ಹೆಂಗೆ ಮಾತಾಡ್ತಾ ಇದೀಯಾ ನೋಡು. ಒಯ್ಯೋದು ಬೇಡ, ಬಡಿಯೋದು ಬೇಡ, ಸುಮ್ಮನಿರಮ್ಮ. ಯಾಕೆ ಸುಮ್ಮನೆ? ನಮ್ದೇನಾದ್ರು ತಪ್ಪಿದರೆ ನಮಗೆ ಶಿಕ್ಷೆ ಆಗಲಿ, ನಿಮ್ದೇನಾದರೂ ತಪ್ಪಿದರೆ ನಿಮಗೆ ಆಗಲಿ, ಅಷ್ಟೇ. ನಾವು ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ಸುಮ್ಮನೆ ನಾನು ಇಲ್ಲದ್ದೇನು ಹೇಳೋಕ್ಕಾಗಲ್ಲ. ಅದೇ ಮತ್ತೆ ಸುಮ್ಮನೆ ಇವ್ರ ಹತ್ರ ಎಲ್ಲ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಬತ್ಕೇನೆ. ಸಿದ್ಲಿಂಗಣೆ ಬಾ ಇಲ್ಲಿ ಸುಮ್ಮನೆ. ಬೇಡ ಒಪ್ಕೊಂತೀನಿ, ನಾನೇ ಮಾಡಿರೋದಂತ ಒಪ್ಕೊಂತೀನಿ. ಬೇಡ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬಿಡ್ರಿ, ನನಗೆ ಭಯ ಆಗ್ತೈತೆ. ನಾನೇ ಹಾಕಿರೋದು ಗಿರ್ಜಿಂಬೆ ಆಂಟಿನ ವಿಡಿಯೋ ಎಲ್ಲ ನಾನೇ ಹಾಕಿರೋದು. ಯಾಕಂದರೆ ಸ್ವಲ್ಪ ಹೆಂಗೋ ವೈರಲ್ ಆಗಿಬಿಡುತ್ತೆ, ಚೆನ್ನಾಗೆಲ್ಲ ಜಾಸ್ತಿ
ಇದು ಲೈಕು ಕಮೆಂಟ್ಸು ಬರ್ತವೆ, ಚೆನ್ನಾಗೆಲ್ಲ ಫಾಲೋವರ್ಸ್ ಆಗ್ತಾರೆ, ಚೆನ್ನಾಗೆಲ್ಲ ದುಡ್ಡು ಮಾಡ್ಕೋಬೋದು ಅಂತೇಳಿ ಹಾಕಿದೆ. ಜಾಸ್ತಿ ಇದ್ದಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತವೆ ಅಂತೇಳಿ ನಾನು ಹಾಕಿದೆ. ಆದರೆ ನಾನು ಸುಮ್ಮನೆ ಈಗ ಒಳ್ಳೆ ರೀತಿ ಹಾಕಿದ್ರೆ ಯಾರು ನೋಡಲ್ಲ, ಈ ರೀತಿ ಹಾಕಿದ್ರೆ ಚೆನ್ನಾಗಿ ಇಷ್ಟಪಡ್ತಾರೆ, ನೋಡ್ತಾರೆ ಜನ, ಅದಕ್ಕಾಗಿನ ನಾನು ಹಾಕ್ದೆ ಅಷ್ಟೇ. ನಾವು ಹಾಕಬೇಕಾಗಿತ್ತು ಕಣೋ ನೀನು, ನಿನ್ನ ಹಾಕಬೇಕಾಗಿತ್ತು. ನಾನು ಬಿಡೋದಿಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಹೋಗಿ. ಅದು ಯಾವ ದೊಡ್ಡ ವಿಷಯನೇ ಹಂಗಾಡ್ತೀಯ? ಹೇಳು. ದೊಡ್ಡ ವಿಷಯನೇ ಮತ್ತು ದೊಡ್ಡ ವಿಷಯನೇ ಅಂತ ಕೇಳ್ತಾ ಇದೆಯಲ್ಲ. ಇವನು ಒಂಥರ ಮಾತಾಡ್ತಾ ಇದ್ದ, ನೀನು ಒಂಥರ ಮಾತಾಡ್ತಾ ಇದೀಯಾ. ಬಿಸಿಲಿಗೆ ಬೆಣ್ಕರ್ಗದು ಅಂತಾರಲ್ಲ ಹಂಗೆ. ಅಲ್ಲ ಏನು ಈ ನನ್ನ ತಂಗಿ ಬಗ್ಗೆ ನೀವೇನು ಹಾಕೋದು? ನಿನ್ನ ಬಗ್ಗೆ ಹಾಕ್ಯಾಳ ನೀನು 1000 ಹಾಕ್ಯ, ನಿನ್ನ ಬಗ್ಗೆ ನೀನು ಎಷ್ಟನ ಹಾಕ್ಯ, ಯಾರೇನು ಯಾವನೇನು ಕೇಳಲ್ಲ. ನನ್ನ ತಂಗಿ ಬಗ್ಗೆ ನೀನು ಹೆಂಗೆ ಹಾಕಿದೆ? ನನ್ನ ತಂಗಿ ನೀನು ಹೆಂಗೆ ಹಾಕಿದೆ? ಈ ಮೆಂಟಲ್ ಗಿರ್ಜಿಮ್ ಅಂತ ಹೆಂಗೆ ಬರ್ದಾಗ್ತಲ್ಲ ಲೋಪರ್ ನನ್ನ ಮಗನೇ ನೀನು. ಹೆಂಗೆ ಬರ್ದಾಗ್ತೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದು. ಎಲ್ಲ ಚೆಕ್ ಮಾಡಿಸಿ ನಿನ್ನ ಹೆಸ್ರಿನಾಗೆ ಐತಿ ಎಂಬುದು ಎಲ್ಲ ಗೊತ್ತಾಗುತ್ತೆ. ಅದೇ ಮತ್ತೆ ಎಂತೆಂಥದೋ ಕಂಡುಹಿಡಿತಾರೆ ಎಷ್ಟೋ ದಿನ ಎಲ್ಲ ಅಲ್ಲೂ ಇಲ್ಲೂ ಎಷ್ಟೋ ದಿನ ಆಗಿರೋದೆಲ್ಲ ಕಂಡುಹಿಡಿತಾರೆ ಅಂದಮೇಲೆ ನಿಂದು ಯಾವ ಲೆಕ್ಕಪ್ಪ? ನಿಂದೆಲ್ಲ ಏನು ಲೆಕ್ಕಿಲ್ಲ, ಯಾವ ಬೇಕಾರೆ ಹೆಂಗೆ ಬೇಕಾದ್ರೂ ಕಂಡುಹಿಡಿತಾರೆ. ನೀನು ಆಗೋದಿಲ್ಲ ಕಂಡುಹಿಡಿಯೋಕೆ ಅಂತ ನೀನು ತಿಳ್ಕೊಂಡಿರ್ಬೋದು, ಗೊತ್ತಾಗೋದಿಲ್ಲ ಅಂತ ನೀನು ತಿಳ್ಕೊಂಡಿರ್ಬೋದು, ಆದರೆ ಎಲ್ಲ ಕಂಡುಹಿಡಿತೀರಿ ಇವಾಗಿನ ಕಾಲ. ಎಲ್ಲ ಕಂಡುಹಿಡಿಯೋ ಅಂಥದ್ದೆಲ್ಲ ಕಂಡಿದ್ದಾರೆ. ಸುಮ್ಮನೆ ಹೋಗೋಣ ಬರ್ರಿ, ಹೋಗ್ತಿದ್ವಿ ತಾನೆ ನಮ್ಮ ದಾರ್ಗುಂಟೆ, ನಾವು ಅವ್ನು ಯಾಕೆ ಮಾತಾಡ್ಸೋದು? ಬರ್ರಿ ಹೋಗೋಣ ಸುಮ್ಮನೆ. ಬೇಡ ಚಿಕ್ಕಪ್ಪ, ಬೇಡ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ್ರಿ. ಬೇಡ ಚಿಕ್ಕಪ್ಪ, ನಿಮ್ಮ ಕಾಲು ಇಟ್ಕೊಂತೀನಿ. ಬೇಡ ಬೇಡ ಚಿಕ್ಕಪ್ಪ, ಬೇಡ ಚಿಕ್ಕಪ್ಪ. ಅಮ್ಮ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಐತೆ. ಇವಾಗ ಹೆಂಗೆ ಮಾಡೋದಮ್ಮ? ನೋಡಪ್ಪ ಏನು ಮಾಡ್ತೀಯ? ನಾನು ಬೇಡ ಬೇಡ ಅಂತ ಬಡ್ಕೊಂಡೆ, ಅವ್ರ ಸುದ್ದಿ ಬೇಡ ಅಂತ ಹೇಳಿ. ಇವಾಗ ಹೆಂಗೆ ಮಾಡ್ತೀಯ ಹೇಳು? ಯಾತು ಕೊಡಲ್ಲ, ಸುಮ್ಮನೆ ಎದುರ್ಸಕ್ಕೆ ಬಂದಿದ್ದಾರೆ. ಸುಮ್ಮನೆ ಏನು ಹೆದರಿಕೆ ಬೇಡ್ರಿ. ಅದಕ್ಕೆಲ್ಲನ ಈಗ ಯಾಕೆ ಹೆದರಿಕೆಮ್ಮಕ್ಕೆ ಹೋಗ್ತೀರಾ? ಅಯ್ಯೋ ತುಂಬ ಕಾಂಟ್ರವರ್ಸಿ ಆಗ್ತವೆ ಅಂತೆ ಕಣಮ್ಮ, ಹಂಗೆಲ್ಲ ಹಾಕ್ಬಾರ್ದಂತೆ. ಇವಾಗ ಇವರು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡವ್ರಲ್ಲ, ಅದಕ್ಕೆ ಅವೆಲ್ಲ ತುಂಬ ಸಮಸ್ಯೆಗಳಾಗ್ತವೆ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೆ ನನಗೊಂಥರ ಬೇಜಾರಾಗ್ತೈತಿ. ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ತೈತೆ. ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರಂತೆ. ಚಿಕ್ಕಪ್ಪನ ಹತ್ರ ಕೇಳ್ಕೊಂತೀನಿ. ಬೇಡ ಚಿಕ್ಕಪ್ಪ ಅಂತ ಹೋಗಿ ಕೇಳ್ತೀನಮ್ಮ. ಹೋಗಿ ಕೇಳೋದು ಹೋಗು. ಬೇಡ ಚಿಕ್ಕಪ್ಪ, ಕೊಡಬೇಡ ಚಿಕ್ಕಪ್ಪ ಅಂತ ಹೇಳಿ ಕೇಳ್ಕೆ. ಕೇಳ್ಕೊಂಡ್ರೆ ಅವಾಗ ಅವನು ಸುಮ್ಮನೆ ಆಗ್ತಾನೆ. ಹೋಗಿ ಕೇಳ್ಕೆ, ಹೋಗು. ನನಗೆ ಭಯವಾಗ್ತೈತಿ ಇವಾಗ. ಅಯ್ಯೋ ನನಗೆ ಗೊತ್ತಾಗಲ್ಲ, ನಾನು ಹಾಕಿರೋದು ಅಂತ ತಿಳ್ಕೊಂಡಿದ್ದೆ. ಆದರೆ ಅವರು ಎಲ್ಲ ಚೆಕ್ ಮಾಡಿಸ್ತಾರೆ. ನನಗೆ ಗೊತ್ತಾಗಲಿಲ್ಲ, ಅವರೆಲ್ಲ ಚೆಕ್ ಮಾಡಿಸ್ತಾರೆ ಎಲ್ಲನ ಅಂತೇಳಿ ನನಗೆ ಸ್ವಲ್ಪನಾದರೂ ಗೊತ್ತಾಗಲಿಲ್ಲ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಹೋಗಿ ಕೇಳೋಕೆ ಹೋಗು, ಕೇಳಕ್ಕೆ. ಏನು ಮಾಡೋಣ, ನಾವೆಲ್ಲ ಸಮಸ್ಯೆಗಳು ಬೇಡ ಕಣಪ್ಪ, ಅಂಥವೆಲ್ಲ ಬೇಡ. ಹೋಗು, ತಪ್ಪಾಯ್ತು ನಾನೇ ಮಾಡಿದ್ದಂತ ಕೇಳಕ್ಕೆ. ಹೋಗಿ ಕಾಲಿಡ್ಕೊಂತೀನಿ, ತಪ್ಪಾಯ್ತು ಆಂಟಿ ಅಂತೇಳಿ. ನಮ್ಮ ಆಂಟಿದ ನಾನು ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಗೊತ್ತಾಗ್ಬಿಟ್ಟೈತಿ. ತುಂಬ ಬೇಜಾರಾಗ್ತೈತಿ. ಏನು ಮಾಡೋಣ? ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತೈತೆ ನಮ್ಮ ಆಂಟಿನ, ನಮ್ಮ ಚಿಕ್ಕಪ್ಪ. ಅದಕ್ಕೆ ಏನು ಮಾತಾಡಬೇಕು, ಏನು ಮಾಡಬೇಕು ಎಂಬುದೇ ಗೊತ್ತಾಗ್ತಿಲ್ಲ. ಹೋಗತ್ತೆ ನನಗಂತ ತುಂಬ ಭಯ ಆಗ್ತೈತೆ. ನಾನು ಗೊತ್ತಾಗೋದಿಲ್ಲ ಏನು ಮಾಡಿದ್ರು ಅಂತ ತಿಳ್ಕೊಂಡಿದ್ದೆ, ಆದರೆ ಗೊತ್ತಾಗೈತೆ. ಏನು ಮಾಡೋದಪ್ಪ ಇವಾಗ ಅನ್ನಿಸ್ತೈತೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.